ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ಬ ಲರ್ನಿಂಗ್. ಇವತ್ತಿನ ವಿಡಿಯೋದಲ್ಲಿ ನಾವು 9th ಸ್ಟ್ಯಾಂಡರ್ಡ್ಗೆ ಸಂಬಂಧಪಟ್ಟಂತಹ ಎಕನಾಮಿಕ್ಸ್ನಲ್ಲಿ ಲೆಸನ್ 1 ಇದು ಬಂದ್ಬಿಟ್ಟು ನಮ್ಮ ಚಾಪ್ಟರ್ ಪ್ರಕಾರ 14th ಲೆಸನ್ ಆಗಿರುತ್ತೆ. ಲೆಸನ್ ಬಂದ್ಬಿಟ್ಟು ಎಕನಾಮಿಕ್ ಸ್ಟ್ರಕ್ಚರ್. ಸೊ ಇದರಲ್ಲಿ ನಾವೇನನ್ನ ಕಲಿತೀವಿ ಅಂತ ನೋಡೋಣ. ಫೀಚರ್ಸ್ ಆಫ್ ದಿ ಏನ್ಷಿಯಂಟ್ ಆ್ಯಂಡ್ ಟ್ರೆಡಿಷ್ನಲ್ ಎಕನಾಮಿಕ್ ಸಿಸ್ಟಮ್ ಆ್ಯಂಡ್ ದ ನೇಚರ್ ಆಫ್ ದೇರ್ ಟ್ರಾನ್ಸ್ಫಾರ್ಮೇಷನ್. ಅಂದರೆ ತುಂಬ ಹಳೆಯ ಕಾಲದಲ್ಲಿ ನಮ್ಮ ಎಕನಾಮಿಕ್ ಸಿಸ್ಟಮ್ ಯಾವ ರೀತಿ ಇತ್ತು, ಅದರ ಫೀಚರ್ಸ್ ಏನು, ಮತ್ತು ಅದರಲ್ಲಿ ಯಾವ ರೀತಿ ಚೇಂಜಸ್ ಆಯಿತು, ಮತ್ತು ಸೋರ್ಸಸ್ ಆಫ್ ಇನ್ಕಮ್ ಆ್ಯಂಡ್ ಎಂಪ್ಲಾಯ್ಮೆಂಟ್. ಇಲ್ಲಿ ಇನ್ಕಮ್ಮು ಎಂಪ್ಲಾಯ್ಮೆಂಟಲ್ಲಿ ಯಾವ ರೀತಿ ಆಗುತ್ತೆ. ಆಮೇಲೆ ಫೀಚರ್ಸ್ ಆಫ್ ಸ್ಟ್ಯಾಟಿಕ್ ಆ್ಯಂಡ್ ಡೈನಮಿಕ್ ಎಕಾನಮಿ. ಫಸ್ಟ್ ಡೈನಮಿಕ್ ಮತ್ತು ಸ್ಟ್ಯಾಟಿಕ್ ಎಕಾನಮಿ ಅಂದರೆ ಏನು ತಿಳ್ಕೊಬೇಕು, ಮತ್ತು ಅದರ ಫೀಚರ್ಸ್ ಏನು ಅಂತ ಇದರಲ್ಲಿ ನಾವು ತಿಳ್ಕೊತೀವಿ. ಇಂಡಿಯಾಸ್ ಪ್ರೋಗ್ರೆಸ್ ಟುವರ್ಡ್ಸ್ ದಿ ಸೆಲ್ಫ್ ರಿಲಯಂಟ್ ಎಕಾನಮಿ. ಸೊ ಇಲ್ಲಿ ಸೆಲ್ಫ್ ರಿಲಯಂಟ್ ಅಂದರೆ ನಮ್ಮ ಮೇಲೆ ನಾವೇ ಡಿಪೆಂಡ್ ಆಗಿರೋದು. ಸೊ ಅದರಲ್ಲಿ ಇಂಡಿಯಾಸ್ ಪ್ರೋಗ್ರೆಸ್ ಯಾವ ರೀತಿ ಇದೆ. ಈಗ ನೋಡೋಣ ಸ್ಟ್ರಕ್ಚರಲ್ ಟ್ರಾನ್ಸ್ಫಾರ್ಮೇಷನ್. We have learnt about economic activities last year. Economic activities are classified into agricultural, industrial and service sector activities. These nature production employment in these three sectors of the economic system, the level of income, use of technology and changes that take place in lifestyle are called ಎಕನಾಮಿಕ್ ಸ್ಟ್ರಕ್ಚರ್. ಸೊ ನಾವು ಲಾಸ್ಟ್ ಇಯರ್ ಅಂದರೆ ನಿಮ್ಮ 8th ಸ್ಟ್ಯಾಂಡರ್ಡಲ್ಲಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂದರೆ ಏನು, ಅಂದರೆ ಒಬ್ಬ ಮನುಷ್ಯ ಅವನ ಜೀವನಕ್ಕೋಸ್ಕರ ದುಡ್ಡನ್ನ ಸಂಪಾದನೆ ಮಾಡಬೇಕಾಗತ್ತೆ. ಆ ದುಡ್ಡನ್ನ ಸಂಪಾದನೆ ಮಾಡಬೇಕಾದ್ರೆ ಅದೆಲ್ಲವನ್ನು ಏನಂತ ಕರಿತೀವಿ, ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ. ದುಡ್ಡೇನಿಗೆ ಸಂಪಾದನೆ ಮಾಡ್ತಾನೆ, ಅವನ ಬೇಸಿಕ್ ನೀಡ್ಸ್ನ ಫುಲ್ಫಿಲ್ ಮಾಡೋದಕ್ಕೆ. ಸೊ ಮತ್ತು ಎಕನಾಮಿಕ್ ಆ್ಯಕ್ಟಿವಿಟೀಸ್ ಯಾವ್ಯಾವ ರೀತಿ ಮಾಡ್ತಾರೆ, ಯಾವ್ಯಾವ ಫೀಲ್ಡಲ್ಲಿ ಮಾಡ್ತಾರೆ. ಸೊ ಅದನ್ನು ಡಿವೈಡ್ ಮಾಡಿದರೆ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಆರ್ ಕ್ಲಾಸಿಫೈಡ್ ಇಂಟು ಅಗ್ರಿಕಲ್ಚರಲ್, ಇಂಡಸ್ಟ್ರಿಯಲ್ ಆ್ಯಂಡ್ ಸರ್ವಿಸ್ ಸೆಕ್ಟರ್. ಒಬ್ಬ ಮನುಷ್ಯ ಕೆಲಸ ಮಾಡಿದ್ರೆ ರೈತ ಆಗಿ ಕೆಲಸ ಮಾಡಬೇಕು, ಇಲ್ಲ ರಿಲೇಟೆಡ್ ಇದರಲ್ಲಿ ಅಂದರೆ ಅಗ್ರಿಕಲ್ಚರ್ ಕೆಲಸ ಮಾಡ್ತಾರೆ, ಇಂಡಸ್ಟ್ರಿಯಲ್ ಕೆಲಸ ಮಾಡ್ತಾರೆ, ಮತ್ತು ಸರ್ವಿಸ್ ಸೆಕ್ಟರ್ ಡಾಕ್ಟರ್, ಲಾಯರ್, ಹೆಲ್ಪರ್, ಸರ್ವೆಂಟ್, ಓಕೆನಾ, ಎಲೆಕ್ಟ್ರಿಷಿಯನ್ನು. ಸೊ ಅವರೆಲ್ಲ ಏನಂತಾರೆ, ಸರ್ವಿಸ್ ಸೆಕ್ಟರ್ಗೆ ಇನ್ಕ್ಲೂಡ್ ಆಗ್ತಾರೆ. ದ ನೇಚರ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಇನ್ ದೀಸ್ ತ್ರೀ ಸೆಕ್ಟರ್ಸ್ ಆಫ್ ದಿ ಎಕನಾಮಿಕ್ ಸಿಸ್ಟಮ್, ದ ಲೆವೆಲ್ ಆಫ್ ಇನ್ಕಮ್. ಸೊ ಇಲ್ಲಿ ನೇಚರ್ ಆ್ಯಂಡ್ ಪ್ರೊಡಕ್ಷನ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಈ ಎಲ್ಲದರಲ್ಲೂ ಯಾವ ರೀತಿ ಚೇಂಜಸ್ ಆಯಿತು, ಓಕೆನಾ. ಯಾವುದೇ ಚೇಂಜಸ್ ಆಯಿತು ಅಂದರೆ ಇಲ್ಲಿ ಲೆವೆಲ್ ಆಫ್ ಇನ್ಕಮ್, ಯೂಸ್ ಆಫ್ ಟೆಕ್ನಾಲಜಿ. ಸೊ ಇಲ್ಲಿ ಇನ್ಕಮ್ಮು ಅಗ್ರಿಕಲ್ಚರಿಂದ ಯಾವ ರೀತಿ ಚೇಂಜ್ ಆಯಿತು, ಪ್ರೊಡಕ್ಷನ್ ಯಾವ ರೀತಿ ಚೇಂಜ್ ಆಯಿತು, ಮತ್ತು ಎಂಪ್ಲಾಯ್ಮೆಂಟ್ ಯಾವ ರೀತಿ ಚೇಂಜ್ ಆಯಿತು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಮತ್ತು ಅದು ಜನರ ಲೈಫ್ ಸ್ಟೈಲ್ ಮೇಲೆ ಯಾವ ರೀತಿ ಪ್ರಭಾವ ಬೀರಿದೆ ಅದನ್ನು ನಾವು ತಿಳ್ಕೊಳ್ಳೋದೆ ಎಕನಾಮಿಕ್ ಸ್ಟ್ರಕ್ಚರ್. Generally, the economic structure of any economy is subjected to continual changes. The factors of production, namely land, labor, capital, and organization, improve their efficiency and productivity. The nature of the work and amount of production keep changing with the use of new and appropriate technology in the factors of production. ಸೊ ನಮ್ಮ ಎಕನಾಮಿಕ್ ಸ್ಟ್ರಕ್ಚರಲ್ಲಿ ನಮ್ಮ ಎಕಾನಮಿ ಯಾವುದಕ್ಕೆ ತುಂಬ ಡಿಪೆಂಡ್ ಆಗಿರುತ್ತೆ, ಮತ್ತು ಅದು ತುಂಬ ಚೇಂಜಸ್ಸು ಆಗಿರುತ್ತೆ. ಯಾವುದಪ್ಪ ಅದು ಡಿಪೆಂಡ್ ಆಗಿರೋದು ಅಥವಾ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂದರೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಆ್ಯಂಡ್ ಆರ್ಗನೈಸೇಷನ್ಸ್. ಸೊ ಇದನ್ನು ಬೇಸ್ ಮಾಡಿಯೇ ನಮ್ಮ ಪ್ರೊಡಕ್ಷನ್ನು ಇರುತ್ತೆ. ಸೊ ಪ್ರೊಡಕ್ಷನಿಂದ ಪ್ರತಿಯೊಂದು ಕನೆಕ್ಟ್ ಆಗುತ್ತೆ, ಸೇಲ್ಸ್ ಆಗಿರ್ಬೋದು, ಮಾರ್ಕೆಟಿಂಗ್ ಆಗಿರ್ಬೋದು. ಸೊ ಎಲ್ಲನೂ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆ ಪ್ರೊಡಕ್ಷನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್ ಮತ್ತು ಆರ್ಗನೈಸೇಷನ್ ಮೇಲೆ. ಸೊ ದ ನೇಚರ್ ಆಫ್ ದ ವರ್ಕ್ ಆ್ಯಂಡ್ ಅಮೌಂಟ್ ಆಫ್ ಪ್ರೊಡಕ್ಷನ್ ಕೀಪ್ ಚೇಂಜಿಂಗ್ ಅಲ್ವಾ. ಸೊ ಪ್ರೊಡಕ್ಷನು ಮತ್ತು ಜಾಬ್ ಇವಾಗ ಟೆಕ್ನಾಲಜಿ ಯೂಸ್ ಮಾಡ್ತಿದ್ದಂಗೆ ನಮ್ಮ ನೇಚರ್ ಆಫ್ ವರ್ಕು ಚೇಂಜ್ ಆಗ್ತಾ ಹೋಗುತ್ತೆ ಅಲ್ವಾ. ಮತ್ತು ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನು ಸಹ ಇಲ್ಲಿ ಚೇಂಜ್ ಆಗುತ್ತೆ. ಇಂಡಿಯನ್ ಎಕಾನಮಿ ಇಸ್ ಬೈ ಟ್ರೆಡಿಷನ್ ಆ್ಯಂಡ್
agrarian economy, majority of the population are engaged in cultivation. It was a subsistence farming. The farmers grew just what was necessary and required for them. ಅಲ್ವಾ, ನಮ್ಮ ಮೇಯ್ನಾಗಿ ನಮ್ಮ ಆಕ್ಯುಪೇಷನ್ ಏನು, ಅಗ್ರಿಕಲ್ಚರ್ ಅಲ್ವಾ. ಸೊ ಮೆಜಾರಿಟಿ ಆಫ್ ದ ಪೀಪಲ್ ಏನು ಮಾಡ್ತಾರೆ, ಅಗ್ರಿಕಲ್ಚರ್ ಮಾಡ್ತಿರ್ತಾರೆ. ಮತ್ತು ಅದು ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಂದರೆ ರೈತ ಎಷ್ಟು ಬೇಕೋ ಅಷ್ಟು ಮಾತ್ರ ಬೆಳೀತಿದ್ರು. ಆಮೇಲೆ ದ ವಾಂಟ್ಸ್ ಆಫ್ ದ ಪೀಪಲ್ ವೇರ್ ಫ್ಯೂ ಆ್ಯಂಡ್ ದೇರ್ ಲೈಫ್ ವಾಸ್ ಸಿಂಪಲ್. ಸೊ ಹಳೆ ಕಾಲದಲ್ಲಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅವರು ಕ್ರಾಪ್ಸ್ನ ಗ್ರೋ ಮಾಡ್ತಿದ್ರು, ಮತ್ತು ಅಲ್ಲಿ ಆಸೆ ಇರಲಿಲ್ಲ, ಮತ್ತು ವಾಂಟ್ಸು ಸಹ ತುಂಬ ಕಡಿಮೆ ಇತ್ತು. ಬಾಟರ್ ಸಿಸ್ಟಮ್ ವಾಸ್ ಇನ್ ಪ್ರಾಕ್ಟೀಸ್. ಬಾಟರ್ ಸಿಸ್ಟಮ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ಒಂದು ಹಸು ಇದೆ, ಇನ್ನೊಬ್ಬರ ಹತ್ರ ಒಂದು ಗೋಟ್ ಇದೆ. ಸೊ ನಾವಿಬ್ಬರು ಎಕ್ಸ್ಚೇಂಜ್ ಮಾಡ್ಕೋತೀವಿ. ನನಗೆ ಗೋಟ್ ಬೇಕಂದರೆ ನನಗೆ ಮೇಕೆ ಬೇಕು, ಅವ್ರಿಗೆ ಹಸು ಬೇಕಾಗುತ್ತೆ. ಇನ್ನೊಂದು ಎಕ್ಸಾಂಪಲ್, ನನಗೀಗ ಅಕ್ಕಿ ಬೇಕು, ಇನ್ನೊಬ್ಬರ ಪರ್ಸನ್ಗೆ ಬೇಳೆ ಬೇಕು. ಸೊ ಇಲ್ಲಿ ಕ್ವಾಂಟಿಟಿ ಎಲ್ಲ ತುಂಬ ಇಂಪಾರ್ಟೆನ್ಸ್ ಕೊಡಲ್ಲ. ಸೊ ಅಲ್ಲಿ ಐಟಮ್ ಮಾತ್ರ ಇಂಪಾರ್ಟೆನ್ಸ್ ತಗೊಳುತ್ತೆ. ಸೊ ನಾನು ಅಕ್ಕಿ ತೊಗೊತೀನಿ, ಅವ್ರಿಗೆ ಬೇಳೆನ ಕೊಡ್ತೀನಿ. ಓಕೆನಾ. ಸೊ ಅದರಿಂದ ಕರಿತೀವಿ ಬಾಟರ್ ಸಿಸ್ಟಮ್ ಅಂತ ಕರಿತೀವಿ. ವೆನ್ ದ ಫಾರ್ಮಿಂಗ್ ಬಿಕಮ್ಸ್ ಕಮರ್ಷಿಯಲೈಸ್ಡ್, ದ ಏನ್ಷಿಯಂಟ್ economic system started getting transformed. Instead of growing only what was required for their needs, the farmers began to grow those crops that could be sold in the market for money. So ನಮ್ಮ ಎಕಾನಮಿ ಯಾವಾಗ ಡೆವಲಪ್ ಆಯಿತು, ಮನಿ ಅನ್ನೋ ಕಾನ್ಸೆಪ್ಟು ಬರುತ್ತೆ. ಸೊ ಆವಾಗ ರೈತರು ಏನು ಮಾಡ್ತಾರೆ ಅಂದರೆ ಅವ್ರಿಗೋಸ್ಕರ ಬೆಳೆಯೋದಲ್ಲದೆ ಮಾರ್ಕೆಟಲ್ಲಿ ಮಾರಕ್ಕೆ ಅಂತ ಅವರು ಅಲ್ಲಿ ಕ್ರಾಪ್ಸ್ನ ಬೆಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. Along with the traditional crops of ragi, paddy, jowar and wheat, they began to grow the commercial crops like coconut, cotton, sugarcane, jute, groundnuts and spices which were more profitable. ಸೊ ನಮ್ಮ ಟ್ರೆಡಿಷ್ನಲ್ ಕ್ರಾಪ್ಸ್ ಅಂದರೆ ಯಾವುದು, ರಾಗಿ, ಪ್ಯಾಡಿ, ಜೋವರ್ ಮತ್ತು ವೀಟ್ ಅಲ್ವಾ. ರಾಗಿ, ಗೋಧಿ, ಜೋಳ, ಭತ್ತ. ಸೊ ಇದೆಲ್ಲ ಏನು ನಮ್ಮ ಟ್ರೆಡಿಷ್ನಲ್ ಕ್ರಾಪ್ಸ್. ದುಡ್ಡುಗೋಸ್ಕರ ಮಾಡೋದು ಯಾವುದು ಅಂದರೆ ಕೋಕೋನೆಟ್ಟು, ಹತ್ತಿ, ಕಾಟನ್, ಕಬ್ಬು, ಜೂಟು ಅಂದರೆ ನಾರು, ಮತ್ತು ಕಡಲೆಕಾಯಿ ಬೀಜ ಮತ್ತು ಸ್ಪೈಸಸ್. ಸೊ ಎಲ್ಲವೂ ಏನಾಗುತ್ತೆ, ಮಾರಿದಷ್ಟು ತುಂಬ ಜಾಸ್ತಿ ಲಾಭ ಬರುತ್ತೆ. ಆಗ್ರೋ ಇಂಡಸ್ಟ್ರೀಸ್ ಆಲ್ಸೋ ಫ್ಲರಿಶ್ಡ್ ಆಸ್ ಕಾಟನ್, ಶುಗರ್ ಆ್ಯಂಡ್ ಅದರ್ ಕಮರ್ಷಿಯಲ್ ಕ್ರಾಪ್ಸ್ ವರ್ ಗ್ರೋನ್ ಕಮರ್ಷಿಯಲಿ. ಇಲ್ಲಿ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಅಂದರೆ ನಾವು ಈ ಅಗ್ರಿಕಲ್ಚರ್ ಪ್ರಾಡಕ್ಟ್ಸಿಂದ ವೇಸ್ಟ್ ಅಂತ ಇರ್ತೀವಲ್ಲ. ಸೊ ಫಾರ್ ಎಕ್ಸಾಂಪಲ್ ಕಬ್ಬಿನ ರಸ ತೆಗಿಬೇಕು, ಏನಕ್ಕೆ, ಬೆಲ್ಲ ಮಾಡೋಕ್ಕಾಗ್ಬೋದು, ಸಕ್ಕರೆ ಮಾಡೋಕ್ಕಾಗ್ಬೋದು ಅಲ್ವಾ. ಸೊ ಅದೆಲ್ಲ ಏನಿರುತ್ತೆ, ಆ ಸಿಪ್ಪೆಲ್ಲ ತೆಗೆದುಬಿಡ್ತೀವಿ. ಸೊ ನಮಗೆ ರಸ ಮಾತ್ರ ಬೇಕು. ಆ ಸಿಪ್ಪೆನ ಬಳಸ್ಕೊಂಡು ಏನಾದರೂ ಪ್ರಾಡಕ್ಟ್ ತಯಾರು ಮಾಡ್ತೀವಲ್ಲ. ಸೊ ಅಲ್ಲಿ ಅದನ್ನು ನಾವು ಆವಾಗ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಆ ಇಂಡಸ್ಟ್ರಿ ಮೇನು ಅಗ್ರಿಕಲ್ಚರ್ ಲ್ಯಾಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಂಡಸ್ಟ್ರಿಯಲ್ ರೆವಲ್ಯೂಷನ್. ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ಸ್ ದಟ್ ಸ್ಟಾರ್ಟೆಡ್ ಇನ್ ಬ್ರಿಟನ್ ಡ್ಯೂರಿಂಗ್ ದ 17th and 18th centuries gradually spread to other countries. This revolution led to the rise of new class in the society called as capitalist class. The feudal lords who owned lands came forward to invest their money in industries and thus came to known beyond ಇನ್ವೆಸ್ಟರ್ಸ್. ಸೊ ಇಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂತ ಆಗುತ್ತೆ. ಸೊ ಅಲ್ಲಿ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಅಂದರೆ ಮನುಷ್ಯ ಮಾಡೋ ಕೆಲಸನ ಇಂಡಸ್ಟ್ರೀಸ್ನಲ್ಲಿ ಮಿಷಿನ್ ಮಾಡೋ ಥರ ಚೇಂಜಸ್ ರೆವಲ್ಯೂಷನ್ ಅಂತ ಆಗುತ್ತೆ. ಆಯಿತಾ. ಸೊ ಆವಾಗ ಒಂದು ಹೊಸ ಕ್ಲಾಸ್ ಉಟ್ಕೊಳುತ್ತೆ. ಯಾರಪ್ಪ ಅಂದರೆ ಇನ್ವೆಸ್ಟರ್ಸು ಮತ್ತು ವರ್ಕರ್ಸ್ ಅನ್ನೋ 2 ಕ್ಲಾಸು ಉಟ್ಕೊಳ್ಳುತ್ತೆ. ಸೊ ಯಾರು ಬಿಸ್ನೆಸ್ಸಲ್ಲಿ ಅಥವಾ ಇಂಡಸ್ಟ್ರಿಯಾಗಿ ಇನ್ವೆಸ್ಟ್ ಮಾಡ್ತಾರೋ ಅವರು ಇನ್ವೆಸ್ಟರ್ಸ್. ಓಕೆನಾ. ಯಾರು ಸಂಬಳ ತಗೊಂಡು ಕೆಲಸ ಮಾಡ್ತಾರೋ ಅವರು ವರ್ಕರ್ಸ್. ಸೊ ಮೇಕಿಂಗ್ ದ ಯೂಸ್ ಆಫ್ ನ್ಯೂ ಡಿಸ್ಕವರೀಸ್, ದ ಎಕ್ಸೈಟೆಡ್ ಬೈ ದ ಹ್ಯೂಜ್ ಪ್ರಾಫಿಟ್ಸ್, ದ ಎಸ್ಟಾಬ್ಲಿಷ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಇಂಡಸ್ಟ್ರೀಸ್. ಸೊ ಇಲ್ಲಿ ಏನಾಗುತ್ತಪ್ಪ ಅಂದರೆ ಇನ್ವೆಸ್ಟರ್ಸು ಜಾಸ್ತಿ ಉಟ್ಕೋತಾರೆ. ಯಾಕಂದರೆ ಅವ್ರು ಜಸ್ಟ್ ಇನ್ವೆಸ್ಟ್ ಮಾಡ್ತಾರೆ, ಅಲ್ಲಿ ಅವರೇನು ಕೆಲಸ ಮಾಡಲ್ಲ, ವರ್ಕರ್ಸು ಕೆಲಸ ಮಾಡ್ತಾರೆ ಅಲ್ವಾ. ಸೊ ಅದರಿಂದ ಇನ್ವೆಸ್ಟರ್ಸ್ಗೆ ತುಂಬ ಜಾಸ್ತಿ ಪ್ರಾಫಿಟ್ ಆಗುತ್ತೆ. ಸೊ ಆ ರೀತಿ ಪ್ರಾಫಿಟ್ ಆದಾಗ ಅವ್ರು ಮತ್ತೆ ಇನ್ನೂ ಜಾಸ್ತಿ ಇಂಡಸ್ಟ್ರೀಸ್ನ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ದ ನ್ಯೂ ಟೆಕ್ನಾಲಜಿ ಕೇಮ್ ಟು ಬಿ
used in all fields including agriculture. As a result, production, employment opportunities and income increased. ಸೊ ಇಲ್ಲಿ ಏನಾಯಿತು, ಟೆಕ್ನಾಲಜಿ ಯೂಸ್ ಮಾಡ್ತಾ 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 ಅಲ್ಲಿ ಎಲ್ಲ ಫೀಲ್ಡಲ್ಲೂ ಸಹ ತುಂಬ ಪ್ರೊಡಕ್ಷನ್ ಜಾಸ್ತಿ ಆಗ್ತಾ ಹೋಯಿತು. ಯಾವ್ಯಾವುದರಲ್ಲಿ? ಪ್ರತಿಯೊಂದು ಫೀಲ್ಡಲ್ಲೂ ಸಹ ನೀವು ಅಗ್ರಿಕಲ್ಚರ್ ತೊಗೊಳ್ಳಿ, ಇಂಡಸ್ಟ್ರೀಸ್ ತೊಗೊಳ್ಳಿ, ಸರ್ವಿಸ್ ಸೆಕ್ಟರ್ ತೊಗೊಳ್ಳಿ, ಪ್ರತಿಯೊಂದರಲ್ಲೂ ಸಹ ಅಲ್ಲಿ ಇನ್ಕಮ್ ಜಾಸ್ತಿ ಆಗ್ತಾ ಹೋಯಿತು. ಲೀಡಿಂಗ್ ಟು ಅನ್ ಇಂಪ್ರೂವ್ಮೆಂಟ್ ಇನ್ ದ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಆಫ್ ದ ಪೀಪಲ್. ಇನ್ ದಿಸ್ ಮ್ಯಾನರ್ ಅಗ್ರಿಗೇನ್ ಎಕಾನಮಿ ಗೇವ್ ವೇ ಟು ಇಂಡಸ್ಟ್ರಿಯಲ್ ಎಕಾನಮಿ. ಸೊ ಅದು ಇಂಪ್ರೂವ್ ಆಗ್ತಾ ಆಗ್ತಾ ಅಲ್ಲಿ ಆಗ್ರೋ ಬೇಸ್ಡ್ ಇಂಡಸ್ಟ್ರೀಸು ಜಾಸ್ತಿ ಆಯಿತು ಮತ್ತು ಬೇರೆ ರೀತಿ ಇಂಡಸ್ಟ್ರೀಸು ಸಹ ಅಲ್ಲಿ ಜಾಸ್ತಿ ಆಯಿತು. ಇನ್ ದ ಪ್ರೋಸೆಸ್ ಸಮ್ ಎಕನಾಮಿಸ್ progressed much faster than the others. Thus, different economies are in different stages of development today. ಸೊ ಇಲ್ಲಿ ಪ್ರೋಗ್ರೆಸ್ ಆಗ್ತಾ ಇಂಡಸ್ಟ್ರಿನಲ್ಲಿ ಯಾವ ರೀತಿ ಪ್ರೋಗ್ರೆಸ್ ಆಗ್ತಾ ಹೋಯಿತು ಅದು ಬೇರೆ ಎಕನಾಮಿಕ್ಸ್ಗೂ ಸಹ ತುಂಬ ಇಂಪಾರ್ಟೆನ್ಸ್ ಮತ್ತು ಫಾಸ್ಟ್ ಗ್ರೋತ್ ಕೊಡ್ತಾ ಹೋಯಿತು. ಈಗ ಒಂದೊಂದು ಎಕನಾಮಿಕ್ ಆ್ಯಕ್ಟಿವಿಟೀಸು ಮತ್ತು ಎಕನಾಮಿಕ್ ಡೆವಲಪ್ಮೆಂಟು ಒಂದೊಂದು ಸ್ಟೇಜಲ್ಲಿ ಇದೆ. Efforts were made to adopt modern agricultural techniques in Indian agriculture too. ಓಕೆನಾ? ಸೊ ಇಲ್ಲಿ ಇಂಡಿಯನ್ ಅಗ್ರಿಕಲ್ಚರ್ನಲ್ಲೂ ಸಹ ಹೊಸ ಹೊಸ ಟೆಕ್ನಿಕ್ಸ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಸ್ ಎ ಕಾನ್ಸಿಕ್ವೆನ್ಸ್ ದ ಯೂಸ್ ಆಫ್ ಹೈ ಈಲ್ಡಿಂಗ್ ಸೀಡ್ಸ್, ಮೆಕ್ಯಾನಿಕಲ್ ಫಾರ್ಮಿಂಗ್, ಕೆಮಿಕಲ್ ಫರ್ಟಿಲೈಸರ್ಸ್ ಆ್ಯಂಡ್ ಇನ್ಸೆಕ್ಟಿಸೈಡ್ಸ್ ಇನ್ಕ್ರೀಸ್ಡ್. ಸೊ ಇಲ್ಲಿ ಟೆಕ್ನಾಲಜಿ ಯಾವ ರೀತಿ ಯೂಸ್ ಮಾಡ್ತಿದ್ವಿ ಅಂದರೆ ಅಗ್ರಿಕಲ್ಚರಲ್ಲಿ ತುಂಬ ಈಲ್ಡ್ ಮಾಡೋಂತಹ ಸೀಡ್ಸು, ಮೆಕ್ಯಾನಿಕಲ್ ಫಾರ್ಮಿಂಗ್. ಸೊ ಈ ಪ್ರೋಸೆಸ್ ಅಂದರೆ ಹೊಸ ಹೊಸ ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಯಾವ ರೀತಿ ಅಗ್ರಿಕಲ್ಚರ್ ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ಕೆಮಿಕಲ್ ಫರ್ಟಿಲೈಸರ್ಸ್ ಯೂಸ್ ಮಾಡೋದು ಜಾಸ್ತಿ ಆಯಿತು, ಇನ್ಸೆಕ್ಟಿಸೈಡ್ಸ್ ಯೂಸ್ ಮಾಡೋದು ಸಹ ಜಾಸ್ತಿ ಆಯಿತು. ಇನ್ ಅಡಿಷನ್ ಟು ದಿಸ್ ಮೆನಿ ಇನೋವೇಷನ್ಸ್ ವೇರ್ ಮೇಡ್ ಇನ್ ಮೆಥಡ್ಸ್ ಆಫ್ ಫಾರ್ಮಿಂಗ್ ಆ್ಯಂಡ್ ಪ್ರೊಡಕ್ಷನ್. ಸೊ ಇಲ್ಲಿ ಇನೋವೇಟಿವ್ ಆಗಿ ಮಾಡ್ತಾ ಹೋದಾಗ ಫಾರ್ಮಿಂಗಲ್ಲಿ ಮತ್ತು ಪ್ರೊಡಕ್ಷನಲ್ಲಿ ತುಂಬ ಚೇಂಜಸ್ಸು ಸ್ಟಾರ್ಟ್ ಆಗ್ತಾ ಬಂತು. ವಿಚ್ ಬೂಸ್ಟೆಡ್ ದ ಚೇಂಜಸ್ ಇನ್ ಇಂಡಿಯನ್ ಅಗ್ರಿಕಲ್ಚರ್, ಹೈಬ್ರಿಡೈಸೇಷನ್, ಅಡಾಪ್ಷನ್ ಆಫ್ ಟೆಕ್ನಾಲಜಿ ಇನ್ ಇರಿಗೇಷನ್ ಫೆಸಿಲಿಟೀಸ್ ಎಕ್ಸೆಟ್ರಾ lead to the noticeable increase in production. However, the indiscriminate use of chemical fertilizers, insecticides, etc. lead to the environmental pollution. ಸೊ ಇಲ್ಲಿ ಅಗ್ರಿಕಲ್ಚರಲ್ಲಿ ತುಂಬ ಜಾಸ್ತಿ ಪ್ರೊಡಕ್ಷನ್ ಮಾಡ್ತಾ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಕೆಮಿಕಲ್ಸು, ಫರ್ಟಿಲೈಸರ್ಸು, ಇನ್ಸೆಕ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡ್ತಾ ಅದೇನಾಯಿತು, ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ಗೆ ಅದು ದಾರಿ ಮಾಡ್ತಾ ಹೋಯಿತು. ಸೊ ಅದನ್ನ ಏನು ಪ್ರಾಬ್ಲಮ್ ಆಯ್ತು ಇವಾಗ? ಲ್ಯಾಂಡ್ ಎರೋಷನ್ ಕಾಸ್ಡ್ ಲಾಸ್ ಆಫ್ ಫರ್ಟೈಲ್ ಲ್ಯಾಂಡ್. ಎಲ್ಲಿ ಫಲವತ್ತಾದ ಮಣ್ಣು ಇರಬೇಕು ಅಲ್ಲೇ ಫಲವತ್ತಾದ ಮಣ್ಣು ಇಲ್ದಾಗ ಹೋಯಿತು. ಅಲ್ಟಿಮೇಟೆಡ್ ಯೂಸ್ ಆಫ್ ವಾಟರ್ ವಿತೌಟ್ ಪೇಯಿಂಗ್ ಅಟೆನ್ಷನ್ ಟು ರಿನ್ಯೂವಲ್ ಆಫ್ ಗ್ರೌಂಡ್ ಪೆಸ್ಟಿಸೈಡ್ಸ್, ಸೋರ್ಸಸ್ ಆಫ್ ವಾಟರ್ ಇನ್ ಮೆನಿ ಪ್ಲೇಸಸ್ ಬಿಕಮ್ ಕಂಟ್ಯಾಮಿನೇಟೆಡ್. ಸೊ ಇಲ್ಲಿ ಅಂಡರ್ಗ್ರೌಂಡ್ ವಾಟರು ಪೊಲ್ಯೂಷನ್ ಆಗ್ತಾ ಹೋಯಿತು, ಕೆಲವೊಂದು ಕಡೆ ಅದು ಖಾಲಿನೂ ಸಹ ಆಗೋಯಿತು. ಆಸ್ ಎ ರಿಸಲ್ಟ್ ಆಫ್ ಆಲ್ ದೀಸ್ ಚೇಂಜಸ್, ಆರ್ಗ್ಯಾನಿಕ್ ಫಾರ್ಮಿಂಗ್ ಆ್ಯಂಡ್ ನ್ಯಾಚುರಲ್ ಫಾರ್ಮಿಂಗ್ ಹ್ಯಾವ್ ಒನ್ಸ್ ಅಗೇನ್ ಗೇನ್ ಇಂಪಾರ್ಟೆನ್ಸ್. ಸೊ ಇದರಿಂದ ಪ್ರಾಬ್ಲಮ್ಸೇ ಜಾಸ್ತಿ ಆಗ್ತಾ ಹೋಯಿತು ಕೆಮಿಕಲ್ಸ್ ಮತ್ತು ಫರ್ಟಿಲೈಸರ್ಸ್ ಯೂಸ್ ಮಾಡೋದ್ರಿಂದ. ಸೊ ಇವಾಗ ನಮ್ಮ ಪ್ರೆಸೆಂಟ್ ಅಗ್ರಿಕಲ್ಚರ್ ಏನು ಮಾಡ್ತಿದ್ದಾರೆ ಅಂದರೆ ನ್ಯಾಚುರಲ್ ಫಾರ್ಮಿಂಗ್ಗೆ ಮತ್ತು ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ದ ಚೇಂಜಸ್ ಇನ್ ದ ಎಕನಾಮಿಕ್ ಸ್ಟ್ರಕ್ಚರ್ ಬ್ರಾಟ್ ಅ ಸಿಗ್ನಿಫಿಕೆಂಟ್ ಚೇಂಜ್ ಇನ್ ದಿ ಇಂಡಿಯನ್ ಎಕಾನಮಿ. ಸೊ ಇದು ನಮ್ಮ ಇಂಡಿಯನ್ ಎಕಾನಮಿಲೂ ಸಹ ತುಂಬ ಚೇಂಜಸ್ ತಂತು. ಕಂಪೇರ್ಡ್ ಟು ಈವ್ ಆಫ್ ಪೊಲಿಟಿಕಲ್ ಇಂಡಿಪೆಂಡೆನ್ಸ್, ರಿಲೇಟಿವ್ಲಿ ಫೀವರ್ ಪೀಪಲ್ ಡಿಪೆಂಡ್ ಆನ್ ಅಗ್ರಿಕಲ್ಚರ್ ಫಾರ್ ದೇರ್ ಲೈವ್ಲಿಹುಡ್. ಸೊ ಈಗ ಎಕನಾಮಿಕಲ್ಲಿ ತುಂಬ ಚೇಂಜಸ್ ಆಗಿರೋದ್ರಿಂದ ಓಕೆನಾ, ಬರೀ ಕೇವಲ ಸ್ವಲ್ಪ ಜನ ಮಾತ್ರ ಅಗ್ರಿಕಲ್ಚರ್ ಡಿಪೆಂಡ್ ಆಗಿದ್ದಾರೆ. ಬಟ್ ಸ್ಟಿಲ್ ಮೆಜಾರಿಟಿ ಆಫ್ ದ ವರ್ಕ್ ಫೋರ್ಸ್ ಆರ್ ಎಂಗೇಜ್ಡ್ ಇನ್ ಕಲ್ಟಿವೇಷನ್. However, its contribution to national income is steadily decreasing. ಸೊ ಹೇಳಿದ್ನಲ್ಲ, ಇಲ್ಲಿ ಅಗ್ರಿಕಲ್ಚರಲ್ಲಿ ತೊಡಗೋರು ತುಂಬ ಕಡಿಮೆ ಆಗ್ತಿದ್ದಾರೆ ಮತ್ತು ಅಲ್ಲಿಂದ ಬರೋ ಇನ್ಕಮು ಸಹ ತುಂಬ ಕಡಿಮೆ ಆಗ್ತಿದೆ. ಅಟ್ ಪ್ರೆಸೆಂಟ್ ಇಟ್ ಈಸ್ ಅ ಸರ್ವಿಸ್ ಸೆಕ್ಟರ್ ವಿಚ್ ಈಸ್ ಕಾಂಟ್ರಿಬ್ಯೂಟಿಂಗ್ ದ ಮ್ಯಾಕ್ಸಿಮಮ್ ಟು ದಿ ನ್ಯಾಷನಲ್ ಇನ್ಕಮ್. ಸೊ ಅಲ್ಲಿ ಹೇಳಿದ 3 ಇಂಡಸ್ಟ್ರೀಸ್, ಅಗ್ರಿಕಲ್ಚರು, ಸರ್ವಿಸ್ ಸೆಕ್ಟರ್ ಮತ್ತು ಇಂಡಸ್ಟ್ರೀಸ್. ಸೊ ಅದರಲ್ಲಿ ಸರ್ವಿಸ್ ಸೆಕ್ಟರು ಮ್ಯಾಕ್ಸಿಮಮ್ ನ್ಯಾಷನಲ್ ಇನ್ಕಮ್ಗೆ ಕಾಂಟ್ರಿಬ್ಯೂಟ್ ಮಾಡ್ತಿದೆ. ಇಟ್ ಈಸ್ ಆಲ್ಸೋ ಪ್ರೊವೈಡಿಂಗ್ ದ ಗ್ರೇಟೆಸ್ಟ್ ನಂಬರ್ ಆಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಆಫ್ಟರ್ ಅಗ್ರಿಕಲ್ಚರ್. ಸೊ ಸರ್ವಿಸ್ ಇಂಡಸ್ಟ್ರಿಯಲ್ಲೂ ಸಹ
ತುಂಬ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಇದೆ. ದ ಇಂಡಸ್ಟ್ರಿಯಲ್ ಸೆಕ್ಟರ್ ಈಸ್ ಗ್ರೋಯಿಂಗ್ ಸ್ಟಡಿಲಿ ಆ್ಯಂಡ್ ಇಟ್ಸ್ ಕಾಂಟ್ರಿಬ್ಯೂಷನ್ ಟು ದ ನ್ಯಾಷನಲ್ ಇನ್ಕಮ್ ಈಸ್ ಸೆಕೆಂಡ್ ಓನ್ಲಿ ಟು ದಿ ಸರ್ವಿಸ್ ಸೆಕ್ಟರ್. ಸೊ ಫಸ್ಟು ಕಾಂಟ್ರಿಬ್ಯೂಷನ್ ಯಾವ ಸೆಕ್ಟರಿಂದ? ಸರ್ವಿಸ್ ಸೆಕ್ಟರಿಂದ. ಸರ್ವಿಸ್ ಆದಮೇಲೆ ಇಂಡಸ್ಟ್ರೀಸ್ ಸೆಕ್ಟರ್ ಆದಮೇಲೆ ಅಗ್ರಿಕಲ್ಚರಲ್ ಸೆಕ್ಟರ್. ಸೊ ಸೋರ್ಸಸ್ ಆಫ್ ಇನ್ಕಮು ಮತ್ತು ಸೋರ್ಸಸ್ ಆಫ್ ಎಂಪ್ಲಾಯ್ಮೆಂಟ್, ಡೈನಮಿಕ್ ಮತ್ತು ಸ್ಟ್ಯಾಟಿಕ್ ಎಕನಾಮಿ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಇನ್ನು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ. ನಾವು ಕಲಿಯೋಣ, ಬೇರೆಯವ್ರಿಗೂ ಕಲಿಸೋಣ, ನಾವು ಬೆಳೆಯೋಣ, ಎಲ್ಲರನ್ನೂ ಬೆಳೆಸೋಣ. ತಪ್ಪದೇ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಫಸ್ಟ್ ವಿಡಿಯೋ ಜೊತೆ ಪ್ಲೇಲಿಸ್ಟಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ದಯವಿಟ್ಟು 2 ವಿಡಿಯೋನೂ ಚೆಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.